ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿಲ್ಲ? ನಾವೇ ಮಸ್ತಿದ್ದೀವಿ. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ. ಚಿಕ್ಕು ಮಿಕ್ಕು ಹಾಯ್ ಮಾಡ್ರಪ್ಪ ಎಲ್ಲರಿಗೂ ಹಾಯ್. ನಮ್ಮ ಚಿಕ್ಕಣ್ಣ ಇನ್ನ ಸ್ವಲ್ಪ ಮನ್ಕೊಂಡನ. ನಿಮ್ಮ ಕಡೆ ಇದ್ದಾನ ಚಾ ಕುಡ್ಲಿಕ್ಕತ್ತ. ನಾನು ಮುಖ ತಗೊಂಡಿನಿ. ಈಗ ನಾನು ಚಾ ಕುಡಿತೀನಿ. ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ನೋಡಮ್ಮ ಅಂತ. ಇವತ್ತು ನಾವು ಮದ್ವಿಗೆ ಹೊಂಟೀವಿ. ನಾವು ಮದ್ವಿಗೆಲ್ಲ ಹೊಂಟೀವಿ ರೀ. ನಾ ಚಿಣ್ಮಳ್ಳಿಗೆ ಮದ್ವಿಗೆ ಹೊಂಟೇವಿ ನೋಡ್ರಿ. ಮತ್ತಂದ್ರೆ ನಾ ಈಗ ಬಿರಿಯಾನಿ ರೆಸಿಪಿ ಮಾಡಿದ್ರಿ ನಿನ್ನೇನು ವಿಡಿಯೋದಾಗ. ಅದು ಮಾತ್ರ ನೀವು ಪಕ್ಕ ಎಲ್ಲರೂ ನೋಡ್ರಿ. ಭಾರಿ ಅಂದ್ರೆ ಭಾರಿ ಟೇಸ್ಟಿ, ಎಕ್ದಮ್ ದೇಸಿ ಸ್ಟೈಲ್ನಾಗ ಬಿರಿಯಾನಿ ಮಾಡೀನಿ. ಸೂಪರ್ ಟೇಸ್ಟಿ ದಮ್ ಬಿರಿಯಾನಿ ಅಂತ ಕೆಸರಿ ನಾ ಹಾಕ್ತೀನಿ ನೋಡ್ರಿ. ನೀವೆಲ್ಲರೂ ನೋಡಕತ್ತೆ ನೋಡ್ರಿ. ನಮ್ಮ ಮಾಮ ಏನೋ ಹೇಳ್ತಾರೆ ಟೇಸ್ಟಿ ಆಗಿದ್ದತ್ತ. ಇಲ್ರಿ ಮತ್ತು ಅದು ರೆಸಿಪಿ ನೋಡೋರು ಮನೆಗೆ ಮಾಡ್ಕೊತಾರಲ್ರಿ ಅವ್ರಿ. ಅದು ನೋಡಿ ಕೆಸನ ನಮ್ಮ ಮಾಮ ಫುಲ್ ಸಪೋರ್ಟಿವ್ ಹರ ನೋಡ್ರಿ. ನೀವೆಲ್ಲರೂ ಕೇಳ್ತೀರಿ ನಿಮ್ಮ ಅತ್ತಿ ಮಾಮ ಹೆಂಗಾರ ಅದ್ ಕೆಸ. ನಮ್ಮ ಅತ್ತಿ ನಮ್ಮ ಮಾಮನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ವಿಡಿಯೋನೇ ಮಾಡಿ ಹಾಕ್ಬೇಕಾಗ್ತದ್ರಿ. ಮತ್ತು ಇಲ್ಲಿ ಮಾಡಿದ್ರೆ ಇಮೋಷ್ನಲ್ ಆಗ್ಬಿಡ್ತೀನಿ. ಡೆಲ್ಲಿಗೆ ಹೋಗಿ ಮಾಡ್ತೀನಿ ರೀ ಅವ್ರ ಬಗ್ಗೆ ವಿಡಿಯೋ. ಈಗ ಮಾಡೋಕ್ಕೆ ಇಂಪಾಸಿಬಲ್ ಅದ. ನಮ್ಮ ಮಿಕ್ಕ ನೋಡ್ರಿ ಬರೀತೀನಿ ಬ್ಲಾಗ್ನಾಗ ಏನದ ಏನಿಲ್ಲ ನಾನು ನಿಮ್ಗೆ ತೋರಿಸ್ತೀನಂತ. ನೋಡ್ರಿ ಅದು ಬೆಕ್ಕ ಹೆಂಗದ ನೋಡ್ರಿ. ರೀ ಏನು ಮೇಡಮ್ ಹೇಳಿ ನಾಷ್ಟ ನೋಡೋದು ಬೇಕು. ಎಕಡೆ ಹೋಲಿ ಎಕಡೆ ಬಿಡ್ಲಿ ಅತ್ತಗ. ಈಗ ನಮ್ಮ ನಾದ್ನಿ ಬಲ್ ಹೋಯ್ತು ನೋಡಿ. ಇನ್ನ ಆಕಿ ಕೂತಾಳ. ಇಲ್ಲಾಂದ್ರೆ ಆಕಿ ಎದ್ದು ಹೋಗ್ತಾಳ ಅಂತ ತಿಳ್ಕೊಂಡು ಕೆಸಿನ್ರ ಹಾರಿತ್ರಿ ಅದು ರೀ. ನೀ ಹೇಳಿ ನೋಡಮ್ಮ ಬಬ್ಲಿ, ನೀ ಹೇಳಿ ನೋಡಮ್ಮ ಅಲ್ಲಿದ್ದೇವು. ನೀ ಹೇಳಿ ಅದಕ್ಕೆ ತಳಗೆ ಬಿಡ್ಸು. ಅದಕ್ಕೆ ತಳಗೆ ಬಿಟ್ಟು ಹೇಳಿ. ಹಾಂ ಈಗ ಈಗ ನಮ್ಮ ಮಾಮ ಬಲ್ ಬತ್ ನೋಡ್ರಿ. ಈಗ ಆಯ್ತು. ಆ ಚಿಕ್ಕಿ ಮಿಕ್ಕಿಗಿಂತ ಸಣ್ಣ ಕೂಸಾಗ್ಯದ. ಇದಕ್ಕೆ 24 hours ಇದಕ್ಕೆ ಹಾಲು ಬೇಕು. ಹೈ ಹಂಗೆ ಇರ್ತದ ಅದು. ಅದು ನೋಡ್ರಿ ನಮ್ಮ ಮಾಮರ ಮೇ ಹೆಂಗೆ ಕೂತತ್ ನೋಡ್ರಿ. ಅದು ಹೋಗಿ ಕೇಸಿನ ಅದಕ್ಕೂ ಫುಲ್ ಕಾಸ್ಕೊತದ್ ನೋಡ್ರಿ. ಅದು ಬೀರಿ ಈಗ 2 ಒಟ್ಟಗ ನೀರು ಕಾಶಾರ. ಈಗ ಮದ್ವಿ ಹೋಗೋರು ಇದ್ದಿದ್ವಿ ಜಲ್ದಿ ಜಲ್ದಿ ಮೈ ತಕ್ಕೋಬೇಕತ್ತ. ಇನ್ನ ಒಬ್ರನ್ನೂ ಮೈ ತಕ್ಕೊಂಡಿಲ್ಲ. ಹೆಂಗ್ ಮಾಡ್ತದ ನೋಡ್ರಿ ಅದಾಗ. ಇಲ್ಲಾಂದ್ರೆ ಹೋಗಲ್ಲ ಎಲ್ಲರ ಬಲ್ ಅನ್ಕೊಂತದ ಅದು ಹಾಸಿಗೆಯಾಗ ಹೋಗಿ. ಸಿದ್ದಮ್ಮ ಒಂದು ಕುಟುಂಬ ನೋಡ್ರಿ ಹೆಂಗ್ ಕೂತದ ಪಂತಿಗೆ. ವಾ ವಾ ಏನ್ ತಿಲ್ಲತ್ತಿದ ಅವ್ರ ಅಣ್ಣ? ಉಪ್ಪಿಟ್ಟ ಏನ್ ತಿಲ್ಲತ್ತಿರೋ? ಉಪ್ಪಿಟ್ಟು ತಿಲ್ಲತ್ತೀರಿ? ನನಗೆ ಇಟ್ರೆ ನೀವೇ ಜಡ್ಲಿತ್ತೀರಿ ಅಲ್ಲ. ಇದು ಸಿದ್ದಮ್ಮನ ಕುಟುಂಬ ನೋಡಿ. ಇನ್ನ ಇದ್ರಾಗ 3-4 ಮಿಸ್ ಅವಲ್ಲ. ಇನ್ನ 3 8 ಮಂದಿ. ಯಪ್ಪೋ ಬಾ ಬಿಸಿ ಬಿತ್ತು ಮಾತಿದು. 8 ಮಂದಿ ಮೊಮ್ಮಕ್ಕಳು, 3 ಮಂದಿ ಸಸ್ತೆಯರು, 3 ಮಂದಿ ಮಕ್ಕಳು. ಓ ಹೆಂಗದ ನೋಡ್ರಿ ನಮ್ಮ ಸಿದ್ದಮ್ಮ ಒಂದ್ರಿ. ಸಿದ್ದಮ್ಮ ನೋಡ್ರಿ ಉಪ್ಪಿಟ್ಟು ಮಾಡ್ಯಾಳ ಗರಂ ಗರಮ. ಇದ್ರಾಗಿಂದ ಅರ್ಧ ಹೊಡ್ಕೊಂಡು ಹೋಗ್ಬಿಡ್ತೀನಿ ಈಗ ನಾ ಮನಿಗೆ. ಮತ್ ಇದ್ರ ಇಂತಾ ಬೋಗಣ್ಯಾಗ ಅನ್ನ ಮಾಡ್ತಾರಂತ. ನಾ 1 ತಿಂಗಳು ತಿಂತೀರಷ್ಟ. ನನ್ ಫೇವ್ರೇಟ್ ಪುಂಡಿ ಪಲ್ಯನೂ ಮಾಡ್ಯಾಳಲ್ಲೋ ಯಪ್ಪ. ಈಗ ನೀ ಅವಾಗೆ ಒಳಬೇಕಿಲ್ಲ ನನಗ. ಮಾಡೋ ಟೈಮ್ನಾಗೆ ತೋರಿಸ್ತಿದ್ ಹೆಂಗ್ ಮಾಡ್ತಾರತ್ತ ಇವರು ನಮ್ಮ ಸಿದ್ದಮ್ಮ. ಏನೋ ನಂದು ಹಂಗೆ ಅದ ನೋಡು. ಇದು ಹೆಂಗಂದ್ರೆ ಡೈಲಿ ಬ್ಲಾಗ್ ಅಂದ್ರೆ ಇದ್ದಂಗೆ ತೋರ್ಸ್ಬೇಕು ಜನಕ್ಕ. ಏನು ಕೆಟ್ಟದ್ ತೋರ್ಸ್ಬಾರ್ದು, ಒಳ್ಳೇದು ತೋರ್ಸ್ಬೇಕು. ನಮ್ಮಿಂದು 4 ಮಾತು ಕಲಿಬೇಕು ಅವ್ರು, ಕೆಟ್ಟದ್ ಕಲಿಬಾರ್ದು. ಮುಂಜಾನೆ ತಿನ್ನೋದು ಮಾಡೋದು ಎಲ್ಲ. ಟಮಟದಾಗ ಹೊಳಿದಿ ಸಾರು ಮಾಡ್ತೀನಿ. ಟಮಟೆ ಸಾರ ನೋಡ್ರಿ. ಟಮಟೆ ಸಾರು ಮಾಡಕ ಸಾರು ಹೊಳ್ರೆ ಮೆಣಸಿಗೆ ಗಿಂಚಿಗೆ. ಈಗ ಎಲ್ಲ ಮೊಯ್ನಿ ಒಂದು ಬುಟ್ಟಿ ರೊಟ್ಟಿ ಮಾಡ್ಯಾಳ. ಆ ರೊಟ್ಟಿಗೆ ನೋಡಿ ಕೇಸಿನ ಎದಿ ಹೊಡ್ಕೊಳತ್ತೀನಿ ಎಷ್ಟು ರೊಟ್ಟಿ ಮಾಡ್ಯಾಳ ಅಂತ ಕೇಸಿನ. ರೊಟ್ಟಿ ತೋರಿಸ್ತೀನಿ ಇಂದ ತರ್ರಿ ರೊಟ್ಟಿ ತರ್ರಿ ಜರ ನೋಡ್ರಿ. ಅವ್ರ ದಂಡಿಗೆ ಇಷ್ಟು ರೊಟ್ಟಿ ಬೇಕು ನೋಡ್ರಿ. ಈ ಒಂದ್ ಎಷ್ಟ್ ಇದ್ರಬೇಕು? 30-40 ಮ್ಯಾಗ ಇದ್ರಬೇಕಲ್ಲ ರೊಟ್ಟಿ. ನೋಡ್ರಿ ಅಷ್ಟ್ ರೊಟ್ಟಿ ನೋಡ್ರಿ. ಒಂದೇ ಊಟಕ್ಕೆ ನೋಡ್ರಿ ಒಂದೇ ಸಾರ ಒಂದು ಊಟ. ಊರಾಗ ನೋಡ್ರಿ ಊರಾಗೆ ಸಿಗ್ತದ್ರಿ. ಕುಟುಂಬ ಅಂದರೇನು, ಫ್ಯಾಮಿಲಿ ಅಂದರೇನು, ಒಗ್ಗಟ್ಟು ಅಂದರೇನು, ಕುಟುಂಬದಾಗ ಅನ್ನೋದು ನಿಮ್ಗೆಲ್ಲ ಊರಾಗೆ ಸಿಗ್ತದ. ಸಿಟಿದಾಗನು ಎಲ್ಲ ಸಿಗ್ತದ್ರಿ. ಆದ್ರ ನೋಡ್ರಿ ಅವ್ರವ್ರ ಲೈಫ್ನಾಗ ಅವ್ರು ಬಿಸಿ ಇರ್ತಾರ. ಆದ್ರೆ ಹಳ್ಳಿ ಊರಾಗ ಹಂಗಿಲ್ರಿ. ಎಲ್ಲೋರು ಜೊತೆ ಕುಂತು ಊಟ ಮಾಡೋದು, ನನ್ನೋರು ತನ್ನೋರು ಅನ್ಕೊಂಡು ಕಷ್ಟ ಒಬ್ರಿಗೊಬ್ರು ಹಂಚ್ಕೋದು, ಪ್ರೀತಿ ಅಭಿಮಾನ ವಿಶ್ವಾಸ ಎಲ್ಲ ನಿಮ್ಗೆಲ್ಲ ಊರಾಗೆ ಸಿಗ್ತದ ನೋಡ್ರಿ. ಅದಕ್ಕೆ ನಂಗೆ ಊರಿಗೆ ಬರೋದಂದ್ರೆ ಭಾಳ ಖಾಯಶ್. ಆದ್ರೆ ಏನು ಮಾಡಲಿ, ಸಂತೋಷನ್ ಡ್ಯೂಟಿ ಐತಿ, ಮಕ್ಕಳ ಸ್ಕೂಲ್ ಐತಿ. ಅದಕ್ಕೆ ಡೆಲ್ಲಿದಾಗಿರ್ತೀನಿ. ಆದ್ರೆ ಭಾಳ ಜಲ್ದಿ ನಾವು ಊರೇ ಶಿಫ್ಟ್ ಮಾಡ್ಬೇಕಂತ
ಅಂತ ಯೋಚನೆ ಮಾಡತ್ತೀವಿ, ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಬಂದೆ ಅಂದ್ರೆ ನಮ್ಮ ಸಿದ್ದಮ್ಮವೆಲ್ಲ ಮಸ್ತ್ ತೋಟಕ್ಕೆ ಹೋಗಿ ಹೊಲಕ್ಕೆ ಹೋಗಿ ತೊಗರಿ ಏನಂತ ರಾಶಿ ಮಾಡಮಿ, ಒಯ್ದಕ್ಕಿಗೆ ಮತ್ತ ಇದು ಏನಂತಾರ ಹತ್ತಿ ಎಲ್ಲ ಇದು ಮಾಡ್ಕೊಂಡ್ ಬರ್ತೀವಿ. ಏನ್ ಮಾಡ್ತೀವಿ? ಹತ್ತಿ ಬಿಡಿಸ್ಕೊಂಡ್ ಬರ್ತೀವಿ. ನೋಡ್ರಿ ಇಲ್ಲಿ ಬೆಕ್ಕ ನೋಡ್ರಿ ಹೆಂಗ್ ತಿಲ್ಲತ್ತದ. ಈ ಬೆಕ್ಕಿನ ಭಾಳ ಅದ ರೀ ನಾಟಕ ನಮ್ಮ ಮನ್ಯಾಗ. ಇಲ್ಲಿ ಅತ್ತಿ ಮಾಮ ಊಟ ಮಾಡತ್ತಾರ, ಉಪ್ಪಿಟ್ಟು ರೆಡಿ ಆಗ್ಯದ. ಈಗ ಅವ್ರ ಕಡೆಗೆ ಹೋಲತ್ತದ ನೋಡ. ಆ ಕಡೆ ಬತ್ತು, ನಿಮ್ಮ ಕಡೆ ಬತ್ತು. ನಿಮ್ಮಲ್ಲಿ ಏನಿಲ್ಲ ಅಂದಿ, ನೀವೇ ತಿಂದಿರಂದಿ. ಏಣ ನೀ ಇಲ್ಲೇ ಬಾ, ನೀನು ಇಲ್ಲೇ ಅದ. ಏನು ಮಸಾಲೆ ಇದ್ದಿದ್ದು ಆ ಕಡೆ ಏನಿಲ್ಲ. ಆ ಕಡೆ ವೆಜಿಟೇರಿಯನ್ ಪಾರ್ಟಿ ಅದ, ಈ ಕಡೆ ಬಾ ನಾನ್ ವೆಜ್ ಅದ. ಅಲ್ಲಿ ದಿನ ಏನ್ ಮಾಡ್ಲಕತ್ತೀರಿ? ಕಾಣಿಸೋದಾಗೆ ನಾನು ಭಾಂಡೆ ತಿಕ್ಲತ್ತಿ ನೋಡ್ ಬಾ, ಇಬ್ರು ಕಲ್ ಭಾಂಡೆ ತಿಕ್ಕಮ್. ನಾ ಇಲ್ಲ. ಯಾಕಂದ್ರ ನಾವು ಮದ್ವಿಗೆ ಹೊಲತ್ತೀವಲ್ರಿ, ಅದು ಮದ್ವಿ ಗುಡಿ ಬಲ್ಲದ ಅಂತ, ಅದಕ್ಕೆ ಸುಮ್ಮನೆ ಬೇಡ ಒಂದು ಸ್ವಲ್ಪ ನಾವು 3 ಮಂದಿ ಬಿರಿಯಾನಿ ತಿಂದಿದ್ವಲ್ರಿ, ಅದಕ್ಕೋಸ್ಕರ ಈಗ ಭಾಂಡೆ ತಿಕ್ಕಿ ಕೆಸಿಂದ ಈಗ ಸ್ನಾನ ಮಾಡ್ತೀನಿ ರೀ, ತಲೆ ಸ್ನಾನ ಅದು ಮಾಡ್ತೀನಿ. ಆಗ ಸ್ವಲ್ಪ ಲೇಟ್ ಆದ್ರಿ ಹೋಗ್ಲಕ್ಕ, ಅದಕ್ಕೋಸ್ಕರ ಇಸ್ ಬಡ ಭಾಂಡೆ ತಿಕ್ಕಿ ಮೈ ತೊಕೊಂಡ್ಬಿಡ್ತೀನಿ ನೋಡಿ. ಇನ್ನ 2 ನೀರಾಗ ತೊಳಿಬೇಕು ಇದಕ್ಕೆ. ಈ ನೀರಾಗಿಂದಾಗಣ ಇನ್ನೊಂದು ನೀರಾಗ ತೊಳಿಬೇಕಿದೆ. ಇಲ್ಲಿ ಊರಾಗ ನೀರಿನ ಪ್ರಾಬ್ಲಮ್ ಮಾಡಾಗರಿ. ಇಲ್ಲಿ ಊರಾಗ ನೀರಿನ ಪ್ರಾಬ್ಲಮ್ ಮಾಡಾಗರಿ, ಅದಕ್ಕೆ ಇದ್ರಾಗ ಒಂದು ತೊಳ್ಕೊಂಡು ಮತ್ತೀಗ ಕಳಸ ನೀರಿಟ್ಟಿ ನೋಡ್ರಿ, ಮತ್ತೆ ಇನ್ನೂ ಸ್ವಚ್ಛ ನೀರಾಗ ತೊಳಿತೀನಿ ರೀ. ನೋಡ್ರಿ ಈಗ ನಂದು ಇಷ್ಟು ಭಾಂಡೆ ತಿಕ್ಕದಾಯ್ತು. ಈಗ ನಾ ಇವಕ್ಕೆ ತೊಳಿಲಿಕ್ಕತ್ತೀನಿ ನೋಡ್ರಿ. ಈ ಸ್ವಲ್ಪ ಬಡ ಚಂದ ತೊಳೆದಿ ಚಲೋ ನೀರಾಗ ಇಟ್ಟು ಬಿಡ್ತೀನಿ ನೋಡ್ರಿ. ನೋಡ್ರಿ ಇಲ್ಲಿ ಮಾಮ ಇಷ್ಟು ಫೈಲ್ಗಳು ತಕ್ಕೊಂಡ್ಗೆ ಕೂತಿ ಹುಡುಕ್ಯಾಡ್ಕೋತ ಕೂತಾರ. ಚಿಕ್ಕು ಮಿಕ್ಕು ನೋಡಂದ್ ಇಲ್ಲಿ ಕೂತಿ ಇಬ್ರು ಹಳಿ ಫೋಟೋಗಳು ನೋಡಕತ್ತಾರ. ಒಂದು ಇಂಟ್ರೆಸ್ಟ್ ಆದ ಫೋಟೋ ತೋರಿಸ್ತೀನಿ. ಎಲ್ಲಿ ಹೋಯ್ತ್ರ ಅದು? ಹ್ಞೂ, ಸಂತೋಷ್ ಕುಮಾರ್ ಅವ್ರದ್ದೊಂದು ಫೋಟೋ ಐತಿ, ಭಾರಿ ಚಂದ. ನಿಂದರ್ ತೋರಿಸ್ತೀನಿ, ನಿಂದರ್ರಿ. ಚಿಕ್ಕು ಮಿಕ್ಕು ಹುಡುಕ್ಯಾಡ್ರು ಎಲ್ಲದ ಅದು ಫೋಟೋ. ಏಯ್ ಜಲ್ದಿ, ಎಲ್ಲದ ಪಪ್ಪನ ಫೋಟೋ ಎಲ್ಲದ? ಗುಮ್ತಿ ನೋಡಿ, ಜಲ್ದಿ ಹುಡುಕ್ಯಾಡ್ರಿ. ನಿಂದರ್ರಿ. ಫೋಕಸ್. ಹಾ, ಇದು ಸಂತೋಷ ಅದ ನೋಡ್ರಿ. ಇದು ಯಾವಾಗ ತೆಗ್ಸಿರಿ ಇದು ಫೋಟೋ ರೀ ಒಂದು? ಏನ್ರಿ ಆಂಟಿ, ಇದು ಯಾವಾಗ ತೆಗ್ಸಿದ್ರಿ? ಚಿಕ್ಕವಷ್ಟಿದ್ದಾಗ ನೋಡ್ರಿ. ತಂದೆ, ಮಗ ತಾತ, ಇವರು ಸಂತೋಷ ಅವ್ರ ಪಪ್ಪ. ಏನು ಇದು? ಸಂತೋಷ. ಫೋಕಸ್. ನಿಂದರ್ ಒಂದು ಆಫೀಸ್ ಅದ ರೀ, ಅದು ರೀ. ಇದು ಚಂತು ಹೀರೋ. ಫೋಕಸ್. ಇದು ಸಂತೋಷ ಅವ್ರ ಪಪ್ಪ. ಇದು ಸಂತೋಷನ್ ಮಗ ಯಶ್. ಇವ ಆಶೀಶ್. ಹೆಂಗಾರ ನೋಡ್ರಿ ಎಲ್ಲರೂ. ಇವ ಅವ್ರ ಕಾಕ, ಇವ ನಮ್ಮ ಮೈದ್ನ. ಹಾ, ನೀಬ್ರು ಸೇಮೆ ಕಾಣಿಸ್ತೀರಿ ನೋಡ್ರಿ. ಈಗ ನಾವೆಲ್ಲರೂ ಮದ್ವಿಗೆ ಹೊಂಟಿವಿ. ಚಿಕ್ಕು ಮಿಕ್ಕು ನೋಡ್ರಿ, ಇಬ್ರು ಹೆಂಗ್ ಕಾಣಿಸ್ಲತ್ತಾರ, ನಾ ಹೆಂಗ್ ಕಾಣಿಸ್ಲತ್ತ, ನಮ್ಮ ಅತ್ತಿ ಮಾಮ ಹೆಂಗ್ ಕಾಣಿಸ್ಲತ್ತಾರ ನೋಡ್ರಿ. ಈಗ ನಾವು ಹೊಂಟಿವಿ ಮದ್ವಿಗೆ. ನಮ್ದು ಆಟೋನು ರೆಡಿ ಆಗ್ಯದ ನೋಡ್ರಿ. ಈಗ ನಾವೆಲ್ಲರೂ ಹೊಂಟಿವಿ ಮದ್ವಿಗೆ. ನಾವು ಹೊಂಟಿವಿ ಕೊಳ್ಳೂರು, ಎಲ್ರಿ ಸಾರಿ ಚಿನ್ಮಳ್ಳಿ ಹೊಂಟಿವಿ. ಚಿನ್ಮಳ್ಳಿಗೆ ಹೊಂಟಿವಿ ನೋಡ್ರಿ ನಾವು. ನೋಡ್ರಿ ನಾವು ಆಟೋದಾಗ ಕುಂತ್ ಬಿಟ್ಟಿವಿ. ಈಗ ನಾವು ಹೊಂಟಿವಿ ಮದ್ವಿಗೆ. ನೋಡ್ರಿ ಈಗ ಮಿಕ್ಕು ಹೆಂಗ್ ಕೂತಾರ ನೋಡ್ರಿ. ಇಲ್ಲಿ ಅತ್ತಿ ಕೂತಾರ, ಇಲ್ಲಿ ಮಾಮ ಕೂತಾರ, ಇಲ್ಲಿ ಚಿಕ್ಕು ಕೂತಾನ. ಬಾರೆಲ್ಲವ್ರು ಕಲ್ತು ಮದ್ವಿಗೆ ಹೋಗ್ಬರಾಮ್. ನೋಡ್ರಿ ಇಲ್ಲಿ ಎಷ್ಟು ಚಂದಾಗ ಕೋಳಿ ಮೇಯ್ಲಕತ್ತ ನೋಡ್ರಿ. ಈಗ ಹೊಲದಾಗ ಅಲ್ಲಿ ನೀರು ಬಿಡ್ಲಕತ್ತಾರ. ಅಲ್ಲಿ ನೋಡ್ರಿ ಈಗ ಬಾಳಿಕೆ ಹತ್ಯದ, ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡ್ರಿ. ಈಗ ಹಳ್ಳಿ ಊರ್ ಜೀವನನೇ ಬೆಸ್ಟ್ ನೋಡ್ರಿ. ಈಗ ಇವೆಲ್ಲ ಕಬ್ಬು ಹೋಗ್ಯಾವ ಸುಟ್ಟಿ, ಮತ್ತಿನ ಹೊಸ ಕಬ್ಬು ಹಾಕ್ಯಾರಲ್ರಿ. ಹೊಸ ಕಬ್ಬು ಹಾಕ್ಯಾರ ನೋಡಿ. ಇದು ಜೋಳದನೋ ಇದ್ರಬೇಕಿದು, ಜೋಳ ಇದ್ರಬೇಕಿದು. ಅಂಕಲ್ ಅದ ನೀರವ ಏನಲ್ಲಿ? ಈಗ ಕಲ್ಲಿ ಹೊಳಿ ಇದೆ ಏನದು? ಹೌದು, ಐತ್ ಮುಂದೆ ಹೊಳಿ ಬಂತ್ರಿ. ಹೊಳಿ ತೋರಿಸ್ತೀನಿ ನಡ್ರಿ ನಿಮಗೆ. ನೋಡ್ರಿ ಈಗ ಹೊಳಿ ಎಷ್ಟು ಚಂದ ಕಾಣಿಸಕತ್ತದ ನೋಡ್ರಿ. ಇದು ಗಾಣಗಾಪುರ ಹೊಳಿನೇ ಅಲ್ರಿ, ಇದು ಭೀಮಾ ನದಿ ಅಲ್ಲ ನೋಡ್ರಿ. ನಾವು ಈಗ ಚಿನ್ಮಳ್ಳಿಗೆ ಬಂದ್ಬಿಟ್ಟಿವ್ರಿ ಮದ್ವಿಗೆ. ಫುಲ್ ಫ್ಯಾಮ್ಲಿ ಸಮೇತ ಬಂದೀವಿ ನೋಡ್ರಿ. ನಾನು, ಮಾಮ, ಚಿಕ್ಕು, ಮಿಕ್ಕು, ಅತ್ತಿ, ನಾದ್ನಿ ಎಲ್ಲರೂ ಬಂದೀವಿ.
ನಡ್ರಿ ನಿಮಗೆ ಇಲ್ಲಿ ಗುಡಿ ತೋರಿಸ್ತೀನಿ. ಸಖತ್ತಾಗದ ರೀ ಗುಡಿ. ನೋಡಿದ್ರೆ ಎಷ್ಟು ಚಂದ ಕಾಣಿಸ್ಲತ್ತದ. ಬರ್ರಿ ನಿಮ್ಮೆಲ್ಲರಿಗೆ ನಾ ಗುಡಿನೂ ತೋರಿಸ್ತೀನಿ, ವಿತ್ ಮದುವೆ ಮಕ್ಕಳಿಗೂ ತೋರಿಸ್ತೀನಿ, ಮದ್ವಿನೂ ತೋರಿಸ್ತೀನಿ. ಬರ್ರಿ ಎಲ್ಲರೂ ನೋಡ್ರಿ. ಇಲ್ಲಿ ಹೊಳಿ ನೋಡ್ರಿ. ನೋಡ್ರಿ ನಿಮ್ಮ ಕಣ್ಣೆ ತಂಪಾಗ್ತದೆ ಎಲ್ಲರದು. ಲಗ್ನ ನಮ್ಮ ಮಾಮಪ್ಪೆಲ್ಲ ಲಗ್ನ ಮುಗಿಸ್ಕೋರಿ ಅತ್ತೀಗ. ಇಲ್ಲಿ ನೋಡ್ರಿ ಈಗ ಹಂಗದ ನೋಡ್ರಿ ಹೊಳಿ. ಹೊಳಿ ತೋರಿಸ್ತೀನಿ ಬರ್ರಿ ನಿಮಗೆ. ಈಗ ರೀ ಗುಡಿ ನೋಡ್ರಿ. ಈಗ ನೋಡ್ರಿ ನಿಮ್ಗೆಲ್ಲರಿಗೂ ಈಗ ಗುಡಿ ತೋರಿಸ್ತೀನಿ ನೋಡ್ರಿ. ಈಗ ಚಿನ್ಮಳ್ಳಿದಾಗ ಇದ್ದಿದ್ದು ಗುಡಿ ಅದ ನೋಡ್ರಿ. ಇದು ಬರ್ರಿ ತೋರಿಸ್ತೀನಿ ಎಲ್ಲರಿಗೂ. ಚಿಕ್ಕು ಮಿಕ್ಕು ಅವ್ರ ಅಜ್ಜಿ ಹೊಂಟಾರ ನೋಡ್ರಿ. ಹೋಗಿ ಬರ್ರಿ. ಹ್ಞೂ ಆರಾಮ್ರಿ. ನೀವು ಆರಾಮ್ರಿ? ಅಣ್ಣ ಇನ್ನಾಗಲೇ ಸಿಕ್ಕಿರು. ಹಾಯ್ ಅನ್ರಿ. ನಮ್ಮ ಬ್ಲಾಗ್ ಚಾನಲ್ದಾಗ ಹೊಂಟಿರಿ ನೋಡ್ರಿ ನೀವು ರೀ. ಬರ್ರಿ ಎಲ್ಲರಿಗೂ ಗುಡಿ. ಹ್ಞೂ ಆರಾಮ್ತಾ ಇದ್ದು ನೋಡ್ರಿ. ಬರ್ರಿ ತೋರಿಸಿ ನಿಮ್ಮ ಗುಡಿ ಹೆಂಗದ ಏನು ಹೇಳ್ರಿ ಗುಡಿ ಬಗ್ಗೆ ರೀ. ನಾ ಫಸ್ಟ್ ಟೈಮ್ ಬಂದೀನಿ ಇಲ್ಲಿ. ಬರ್ರಮ್ಮ ನೋಡ್ರಿ. ಈಗ ಹಿಂಗದ ನೋಡ್ರಿ ಗುಡಿ. ಚಂದ ಅದ ನೋಡ್ರಿ. ಬಾ ಚಿಕ್ಕು ಅಲ್ಲಟ್ಟಿ ನಮಸ್ಕಾರ ಮಾಡಿ. ಈಗ ಅಣ್ಣ ಗುಡಿ ನೋಡ್ಬರ್ರಿ ಎಲ್ಲತ್ತರ. ನಡ್ರಿ ಬರ್ರಿ ಎಲ್ಲರೂ ಗುಡಿ ನೋಡಮ್. ಎಷ್ಟು ಚಂದ ಅದ ನೋಡ್ರಿ. ಹಳೆ ಕಾಲದ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಇಲ್ಲಿ ಎಷ್ಟು ಚಂದ ಅದ. ಎಷ್ಟು ಖುಷಿ ಆಗ್ತದ ನೋಡ್ರಿ. ನಮ್ಮ ಊರಾಗ ಗುಡಿಗಳೆಲ್ಲನೂ ನೋಡ್ದೆ ಒಂದಾರ. ಈಗ ರೀ ಇಲ್ಲಿ ನೋಡ್ರಿ ನಮ್ಮ ಮಿಕ್ಕು ನಮಸ್ಕಾರ ಮಾಡಕತ್ತಾನ. ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ. ಈಗ ಲಿಂಗಾರಿಗ ರೀ ಅಲ್ಲಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರಾಗ ಮ್ಯಾಗೆಲ್ಲಾರೀಗ. ಹೌದು ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ. ಹಾಂ ಹೌದು ತಗೋ ಇದು ತಗೋಮ್ಮ. ಪ್ರಸಾದ್ ತಗೊಂಡು ಹೋಗು. ತಗೋ ಸ್ವಲ್ಪ ತಗೋ. ಇಲ್ಲ ಹೇಳಿ ಫೋನ್ ಹೆಂಗೆ ಬಾ. ಇಲ್ಲ ಪ್ರಸಾದ್ ತಗೋಬೇಕು ದೇವ್ರ. ನನಗಿದು ಪ್ರಸಾದ ಅಂದ್ರೆ ಭಾಳ ಇಷ್ಟ. ಇದು ಬರೀ ನಮ್ಮ ಊರಿಗೆ ಬಂದರೆ ಸಿಗ್ತಾ. ಡೆಲ್ಲಿದಾಗ ಇವೇನು ಕೊಡಂಗಿಲ್ಲ ಇಲ್ಲೆಲ್ಲ. ಎಷ್ಟು ಚಂದ ಅದ ನೋಡ್ರಿ ಗುಡಿ. ಬರೆಲ್ಲ ತೋರಿಸ್ತೀನಿ ಹೊರಗಿಂದು. ನೋಡಿ ನಿಮ್ಮೆಲ್ಲರಿಗೆ ಬರ್ರಿ ಹೊಳಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಏನ್ರಿ ನಮ್ಮ ಮಾಮ ಏನು ಹೇಳತ್ತಾರ ಕೇಳಿ ಬರ್ರಿ. ಬರ್ರಿ ಬರ್ರಿ. ಈಗ ನಮ್ಮ ಮಾಮ ಹೇಳ್ತಾರೆ ಇದಕ್ಕೇನಂತ. ಚಮ್ಮಳ್ಗಿ ದೇವಿ ಪಾದರಕ್ಷೆ. ನೋಡಿ ಹಿಂಗದ ನೋಡಿ. ಫೋಕಸ್ ಮಾಡ್ತೀವಿ. ಎಷ್ಟು ದೊಡ್ಡ ದೊಡ್ಡ ಏನಂತ ನೋಡ್ರಿ. ಅಣ್ಣ ನಮ್ಮ ಮನೆಗೆ ಅವಾಗ ಟಿಕ್ಟಾಕ್ ಇದ್ದಾಗ ಬಂದಿದ್ರಿ. ನಮ್ಗೆಲ್ಲ ತರಕಾರಿ ತಂದು ಕೊಟ್ಟಿದ್ರು. ಹೊಲ್ದಾಗಿಂದು ಭಾರಿ ಇತ್ತು ಸಾಂಗ್. ಭಾರಿ ಇತ್ತು ನೋಡಿ. ನಾವು ಮದ್ವೆಗೆ ಬಂದೀವಿ ನೋಡಿ. ಬರ್ರಿ ಹಿಂಗೆ ತೋರಿಸಿ. ಹಿಂಗೆ ತೋರಿಸಿ ಹಿಂಗೆ ತೋರಿಸಿ. ನೋಡ್ರಿ ಈಗ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ. ಅಲ್ಲಿ ತೆಳಗ್ ಇದು ಬಿ ಅದ ರೀ. ಸಿಡಿಗಳು ಬಿ ಅವ ನೋಡ್ರಿ ಅಲ್ಲಿ ತೆಳಗಾಗ. ಈ ಗಿಡ ಎಷ್ಟು ಚಂದ ಕಾಣಿಸ್ಲತ್ತದ. ಹೊಳಿ ಏನು ಚಂದ ಕಾಣಿಸ್ಲತ್ತದ. ಸಖತ್ತಾಗದ ನೋಡ್ರಿ. ಬರ್ರಿ ಎಲ್ಲರೂ ನೋಡಮ್ ಬರ್ರಿ. ಅದ್ರದ್ದು ಒಂದು ಮಾಡ್ಬೇಕಿಲ್ಲ. ಸಖತ್ತಾಗದ ನೋಡ್ರಿ. ವ್ಯೂ ನೋಡ್ರಿ. ವ್ಯೂ ಹೆಂಗದ ನೋಡ್ರಿ. ಈ ಕಡೆ ಬರ್ರಿ ಕ್ಯಾಮ್ರಾಮ್ಯಾನ್ ನೀವು. ಇಲ್ಲಿ ನೋಡ್ರಿ. ಈಗ ಎಲ್ಲದ ಮछली ಅದ್ರ ಮೀನನವ ರೀ. ಅವು ಕಾಣಿಸಲ್ಲ ಅವೆಲ್ಲ. ಹಿಂಗೆ ತೋರ್ಸ್ಕೋತ ನಮ್ಗೆ ತೋರ್ಸಿ. ಹೌದ್ರಿ ನೋಡ್ರಿ. ನಮ್ಮ ಫ್ಯಾಮಿಲಿ ಪೂರ್ತಿ ಹೆಂಗ್ ನೋಡಕ್ತಾರ. ನಾನು ಮಿಕ್ಕು ಅತ್ತಿ ಮಾಮ. ಅಜ್ಜ ಆ ಕಡೆನು ಅಲ್ಲದ ದಾರಿ. ಆ ಕಡೆ ಎಲ್ಲ ತೋರ್ಸೋಗ. ಆ ಕಡೆ ಎಲ್ಲ ಎಷ್ಟು ಚಂದ ಕಾಣಿಸ್ಲತ್ತದ ನೋಡಗ. ಇವ ಬೇಡ ಇವ ಕಡೆ ಹಾಕಿಷ್ಟೇ. ಎಷ್ಟು ದೊಡ್ಡದ ರೀ ನೀವು. ಅವಾಗ ನಾವು ಬಂದಾಗ ಬಿ ಇಷ್ಟೇ ನೀರಿದ್ದು. ಈಗ ತೀರಾ ಜಾಸ್ತಿ ಇದು ಅಲೆಗಳು ಎಷ್ಟು ಚಂದ ಕಾಣಿಸ್ಲತ್ತಾವ. ಅವಾಗ ಅಲೆಗಳು ನೋಡಿ. ಅಲೆಗಳು ಹಾ ಹಿಂಗ ಅನಿಸ್ಲತ್ತ. ಹಾ ಹಿಂಗ ಬರ್ರಿ. ಈಗ ಮದಿ ಮಕ್ಕಳು ಏನೇನ್ ಮಾಡಕತ್ತಾರ ನೋಡಂಬರ್ರಿ. ಮದಿ ಮಕ್ಕಳಿಗೂ ನೋಡೇ ಬರಂಬರ್ರಿ.
ನೋಡ್ರಿ ಈ ಗುಡಿ ಬಗ್ಗೆ ಇತಿಹಾಸ ಮತ್ತು ಕೆಲವೊಂದು ವಿಶೇಷ ಮಾತುಗಳನ್ನ ಹೇಳ್ಬೇಕಂತ ನಮ್ಮ ಕೆಲವೊಂದು ಜನ ಅಣ್ಣ ತಮ್ಮದವ್ರು ಮಾತಾಡ್ಬೇಕಂತ ಅಲ್ಲತ್ತಾರ. ಬರೋರು ಏನೇನು ಹೇಳ್ತಾರಂತ ಕೇಳಂಬರ್ರಿ. ಈ ಗುಡಿ ಬಗ್ಗೆ ಏನೇನದ ವಿಶೇಷ ನೋಡಂಬರ್ರಿ. ಹೇಳ್ರಿ ಅಣ್ಣ, ಬರ್ರಿ ಹೇಳಿ. ಹಾ ಹೇಳ್ರಿ. ಇಲ್ಲಿ ಮಕರ ಸಂಕ್ರಮಣ ದಿನದಿಂದ ಏನ್ ಮಾಡ್ತದ, ಹಾ ಭೀಮಾ ನದಿಯಿಂದ ಫಸ್ಟ್ ರುದ್ರಾಭಿಷೇಕ ಪೂಜೆ ನಡೀತದೆ. ಹಾ ರೀ. ಬೆಳಿಗ್ಗೆ ರುದ್ರಾಭಿಷೇಕ ಪೂಜೆ ನಡೆದಾಗ 8 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬ ದೇವಿಯರು ಅಕ್ಷತೆ ಬೀಳ್ತಾವ್ರಿ. ಅಕ್ಷತ ನಂತರ ಏನ್ ಮಾಡ್ತದ 108 ಕುಂಭದ ಕೊಡುವೊಂದಿಗೆ ಮೆರವಣಿಗೆ ಮುಖಾಂತರ ಬರ್ತದೆ. ಮತ್ತು ಸಾಯಂಕಾಲ 6 ಗಂಟೆಗೆ ಭೀಮಾ ನದಿಗೆ ಪಲ್ಲಕ್ಕಿ ಮೆರವಣಿಗೆ ಕೊಡುವಂತದ ಸೇವೆಯಿಂದ ನಡೀತದ. ರಾತ್ರಿ 14 ಧರ್ಮಸಭೆ ಇರ್ತದ್ರಿ 7 ಗಂಟೆಯಿಂದ. ಮತ್ತು ತೊಟ್ಲ ಹರಾಜ್ ಇರ್ತದೆ, ತೊಟ್ಲ ಕಾರ್ಯಕ್ರಮ ಇರ್ತದೆ. ಮತ್ತು ಬೆಳಗ್ಗೆ ಮಧ್ಯರಾತ್ರಿ 1ರಿಂದ 4 ತನಕ ಏನ್ ಮಾಡ್ತದೆ ಚಮಳಿ ಮೆರವಣಿಗೆ ಇರ್ತದೆ. ಅದಾದ ನಂತರ ಪುರವಂತರ ಮತ್ತು ಪಲ್ಲಕ್ಕಿ ಮೆರವಣಿಗೆ ಇರ್ತದೆ ಬೆಳಿಗ್ಗೆ 9 ಗಂಟೆಯಿಂದ. 9 ಗಂಟೆ ನಂತರ ಏನ್ ಮಾಡ್ತದೆ ದೇವರ ಗರ್ಭಗುಡಿ ಪ್ರವೇಶ ಮಾಡ್ತದೆ. ಎಷ್ಟು ಮಕರ ಸಂಕ್ರಮಣದ ಜಾತ್ರೆ ವಿಶೇಷ. ನೋಡ್ರಿ, ಇಷ್ಟೊಂದು ಪ್ರೀತಿನಂತ ನಮ್ಮ ಅಣ್ಣದವ್ರು ಹೇಳಿದ್ರಿ ದೇವರ ಬಗ್ಗೆ, ಅಲ್ಲಿ ತಮ್ಮ ಗುಡಿ ಬಗ್ಗೆ, ತಮ್ಮ ಊರಿನ ಬಗ್ಗೆ. ಎಲ್ಲರೂ ಯಾರ್ಯಾರು ಬರ್ತೀರಿ ಜಾತ್ರೆ ಟೈಮ್ನಾಗ ಬರ್ರಿ, ದೇವರ ಆಶೀರ್ವಾದ ತಗೊಂಡು ಕೆಸೇನ ನಿಮ್ಮ ಮನಸ್ನಾಗ ನಿಮ್ಮ ಮನ್ಯಾಗ ಏನು ಕಷ್ಟದ ಎಲ್ಲ ಬೇಡ್ಕೊಂಡು ಕೆಸೇನ್ರ ದೇವ್ರಿಗೆ ಹೋರಿ. ಎಷ್ಟು ಒಳ್ಳೆ ರೀತಿನಿ ಅಂತ ಹೇಳಿದ್ರೆ ನೋಡಿ. ನನಗೂ ಇಷ್ಟು ಖುಷಿ ಐತ್ರಿ ಅದು ಲಿಂಗ ನೋಡಿ, ಅದು ಎಲ್ಲ ನೋಡಿ ಒಂಥರ ಎಂತರ ಮೈ ಜುಮ್ ಅಂದಂಗೆ ಅದ ನೋಡಿ. ಇಷ್ಟು ಚಂದ ಕಾಣಿಸ್ಲತ್ತದ್ರಿ ಗುಡಿ ಬಗ್ಗೆ. ಅವ್ರು ಎಷ್ಟು ಇದರ್ನಿ ಅಂತ ಹೇಳಿದ್ರು ಭಾಳ ಖುಷಿ ಆಗ್ತದ ನೋಡ್ರಿ. ನಮ್ಮ ಊರಿಗೆ ಬಂದೀವಿ ಅಂತಂದ್ರೆ ಶಬ್ದನೇ ಇಲ್ಲ ನೋಡ್ರಿ ಅದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೋಡ್ರಿ. ಹೌದಿಲ್ರಿ? ಅಲ್ಲಿ ಪುಟಾಣಿ ಮಕ್ಕಳುಗಳು ನಿಂತಾರ್ರಿ, ಬಟ್ ಪರವಾಗಿಲ್ಲ, ಅವ್ರನ್ನೂ ದೇವರ ರೂಪನೇ ಅಲ್ರಿ. ಈಗ ನೋಡ್ರಿ, ಈಗ ನೋಡ್ರಿ ನೀವು ಕೂಡ ದರ್ಶನ ತಗೋಬೋದು ನೋಡ್ರಿ. ಬೇರೆ ಊರಿನಿಂದವ್ರು ಇದ್ದರು ಭೀ ನೀವು ದರ್ಶನ ತಗೋಬೋದು ನೋಡ್ರಿ. ಬರ್ಬೇಕಂತೇನಿಲ್ಲ. ಇಲ್ಲಿ ಸನಿ ಯಾರ್ಯಾರು ಇದ್ರಿ ಅವ್ರು ಮಾತ್ರ ಎಲ್ಲರೂ ಬಂದ್ ಕೆಸಿನ್ರ ನೋಡ್ರಿ. ನಮ್ಮ ಮಾಮಾನೂ ಹೇಳ್ದರ್ರಿ ಭಾಳ ಮಹಿಮೆ ಅದಾವ ಈ ದೇವರದು, ಬರ್ಬೇಕಿಲ್ಲಿ ನೋಡ್ಬೇಕಂತಂದ್ರೆ ಅದು ಕೇಳಿ ನನಗೆ ಭಾಳ ಖುಷಿ ಐತಿ ನೋಡ್ರಿ. ನಾವು ಪುಣ್ಯ ಮಾಡಿರಿ, ಯಾಕಂದ್ರೆ ಇವತ್ತಿ ಗುಡಿಗೆ ನಾವು ಬಂದೀವಿ ಒಂದು ಕೇಸಿನ. ಇಲ್ಲಿ ಬಡ್ಸ್ಕೊಂಡವ್ರಿಗೆ ಇಟ್ಟಾರ ನೋಡ್ರಿ. ಇದು ಇಲ್ಲಿ ಹುಣ್ಚಿ ಗಿಡ ಅದ ನೋಡ್ರಿ, ಎಷ್ಟು ಚಂದ ಅದ ನೋಡ್ರಿ, ಎಷ್ಟು ದೊಡ್ಡದ ರೀ. ಅಲ್ಲಿ ಭೀ ಒಂದದ ನೋಡ್ರಿ. ಬರ್ರಿ ಎಲ್ಲರೂ ಹೊಳಿಗೆ ಹೋಗಿ ಬರ್ರಿ. ಇಲ್ಲಿ ಮಿಕ್ಕು ಅವ್ರ ತಾತ ಹೋಲಕತ್ತಾರ ನೋಡ್ರಿ. ಬರ್ರಿ ಬರ್ರಿ. ಈಗ ನೋಡ್ರಿ, ಈಗ ನಾನು ಹೊಂಟೀನ್ರಿ, ನಿಮ್ಗೂ ತೋರಿಸ್ತೀನಿ. ತಣ್ಣಗವಲ್ಲ ಮಿಕ್ಕಿ, ತಣ್ಣಗವಲ್ಲ. ಇಲ್ಲಿ ನಾರ್ಮಲ್ ಟೆಂಪರೇಚರ್ ಅದ, ಅಪ್ಪರ್ನ ತಳಗ ಇಳಿತಲ್ಲ. ಗುಂಪು ಗುಂಪದಾಗ ಮೀನಾ ಹೊಂಟಾವ. ನನಗೆ ಅಂಜಿಕ್ ಹೊಂಟದ. ಏ ಬೇಡ, ಕಾಲ್ ಜಾರ್ತಾವ ಅಲ್ಲಿ. ನೋಡ್ರಿ ಹೊಳಿ ಎಷ್ಟು ದೊಡ್ಡದದ ನೋಡ್ರಿ. ಈಗ ರೀ ಎಷ್ಟು ದೂರದ ನೋಡ್ರಿ. ಈಗ ಅಲ್ಲಿ ನಿಂತ ಇಲ್ಲಿ ಆ ದಂಡಿ ನಿಂತ ಈ ದಂಡಿಗೆ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ. ಈಗ ಇಲ್ಲೆಲ್ಲ ಸಿಟಿ ಅದ, ಎಲ್ಲರೂ ಬರ್ಬೋದು, ಹಂಗೇನಿಲ್ಲ. ಈಗ ಎಷ್ಟು ಖುಷಿ ಆಗ್ತದ ನೋಡ್ರಿ. ಹೌದಿಲ್? ನೋಡ್ರಿ ಈಗ ನೀರು ಈಗ ಹೇಳು ಒಂದ್ ಕಲ್ ಕಟ್ಕೊಂಡು ಹಾರತ್ತ ನೋಡ್ರಿ ಹೆಂಗದ ನೋಡಿ. ಈಗ ನಾವು ಬಂದೀವಿ ಹೊಳಿಗಿ. ಇದು ಚಿನ್ಮಳ್ಳಿ. ಹ್ಞೂ, ಚಿನ್ಮಳ್ಳಿಗೆ ಬಂದೀವಿ ನೋಡ್ ನಾವು. ಹೆಂಗದ? ಆಲ್ ಫ್ಯಾಮಿಲಿ. ನೋಡ್ ಇಲ್ಲಿ ನೋಡಿ ಮೀನಾ, ನೋಡು ಮೀನಾ ಕಲಿಗ ಕಲವ ನೋಡಗ ಶಿ ಮೀನಾ ನೋಡ್ ಮೀನಾ. ಎಲ್ಲೋ ಮೀನಾ कुछ भी जो नहीं सके वो बोल दोगे ಕಾನ್ ಮೀನಾ कुछ भी. ಹಾ, ಬ್ಲಾಗ್ನು ಮಾಡತ್ತೀನಿ ಜೊತೆ ಜೊತೆ. ಆಯ್ತು ಮಾಡು, ನಾರ್ಮಲ್ ಫೋನ್ ಮಾಡು. ಬಿಡು ಮಿಕ್ಕು ಬಾ, ಮಿಕ್ಕು ಕಡೆ ಬಾ. ನಾವಿಲ್ಲಿ ಮದ್ವಿಗೆ ಬಂದೀವಿ ಇಲ್ಲಿ. ಸೊ ಇಲ್ಲಿ ಎಲ್ಲ ಸಿಸ್ಟರ್ ಅವ್ರು ಸಿಕ್ಕ್ಯಾರ, ಭಾಳ ಪ್ರೀತಿಲೇ ಮಾತಾಡ್ತಾರ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಕತ್ತದ ನೋಡ್ರಿ. ಎಲ್ಲರೂ ಫೋಟೋಸ್ ತಕ್ಕೊಳಕತ್ತೀವಿ. ಇಲ್ಲ ನಮ್ಮ ಅಣ್ಣ ನಿಂತಾರ, ಇಲ್ಲಿ ನಮ್ಮ ವೈನಿ ನಿಂತಾರ, ಎಲ್ಲರೂ ಜೊತೆ ಬಂದು ನಿಂತ ಕೇಸಿನ ಫೋಟೋ ತಗೊಳತ್ತೀವಿ. ಇಲ್ಲಿ ನೋಡ್ರಿ, ಈಗ ಚಿನ್ಮಳ್ಳಿದಾಗ ಹೊಳಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತದೆ. ಇಲ್ಲೇ ಫೋಟೋ ಸೆಷನ್ ಮಾಡ್ಲಕತ್ತೀವಿ. ಬರ್ರಿ ಎಲ್ಲರೂ ಕಲ್ತು ಮಾಡಾವಂತ. ನೋಡ್ರಿ ನಮ್ ಲಿಟಲ್ ಅಭಿಮಾನಿ ಬಂದಾಳ ನೋಡ್ರಿ. ಈಗ ಸೇಮ್ ಎಲ್ಲರೂ ಪಿಂಕ್ ಆಗ್ಯಾರ. ಚಿಕ್ಕು ಮಿಕ್ಕು. ಈಕಿನ ಹೆಸರೇನದ ರೀ? ಜನನಿ. ಓ ಜನನಿ.
ಏ ಜನನಿ ಹಂಗೆ ಹೇಳ ನೋಡಿ ನೋಡ್ರಿ ಆಕಿ ಫುಲ್ ನಾಚ್ಕೊಳಕತ್ತಾಳ ನೋಡ್ರಿ ಆಕಿ ಮಮ್ಮಿ ಜಡ್ದಾಳ ಮಮ್ಮಿ ಜಡ್ದಾಳ ಯಾವಾಗ ಮುಂಜಾಳಿ ನೀ ಏನು ಅನ್ಲಿಲ್ಲ ಯಾಕ ಹೆಂಗ್ ಜಡ್ದಳು ಹಿಂಗ ಹೆಂಗ್ ಜಡ್ದ ಮಮ್ಮಿ ಹಿಂಗ ಪಟ್ಟ ಹೊಡ್ದಳು ಯಪ್ಪೋ ಹಿಂಗ ಹೆಂಗ್ ಹೊಡ್ದಳು ನಿಮ್ಮ ಮಮ್ಮಿ ನಿನಗ ಮಮ್ಮಿಗನು ಮಮ್ಮಿ ಹೊಡಿಬೇಡ ನಾ ಭಾಳ ಶಾಣೆ ಹುಡುಗಿ ಇದ್ದೀನಿ ಅನ್ಬೇಕು ನೀ ಅನ್ಬೇಕು ಮಮ್ಮಿ ನಾ ಭಾಳ ಶಾಣೆ ಹುಡುಗಿ ಇದ್ದೀನಿ ಅನ್ಬೇಕು ಏನು ನೀ ಮಮ್ಮಿಗೆ ಏನಂತಿ ಮಮ್ಮಿ ನಾ ಭಾಳ ಶಾಣೆಗಿದ್ದೀನಿ ಅನ್ಬೇಕು ತಮ್ಮ ಹೆಂಗಂದಾರ ಹೇಳ ತಮ್ಮ ಹೆಂಗಂದಾರ ತಮ್ಮ ಹೆಂಗ ಒದಾಡ್ಲತ್ತಿದ ಹಿಂಗ ನೀರಾ ನಿನ್ ಮೆಹಂದಿ ತೋರ್ಸು ಅಯ್ಯೋ ನೋಡ್ರಿ ಯಾಕಿನ್ ಮೆಹಂದಿ ಎರಡು ಕೈ ಹಿಂಗ್ ಮಾಡಿ ಏನ್ ನೋಡ್ರಿ ಯಾಕಿನ್ ಮೆಹಂದಿ ನೋಡ್ರಿ ಯಾಕಿನ್ ಬಳಿ ನೋಡ್ರಿ ಯಾಕಿನ್ ಫ್ರಾಕ್ ನೋಡ್ರಿ ವಾ ಭಾರಿ ಹೇಳ ನೋಡ್ರಿ ಕಿ ಮದಿ ಮಕ್ಕಳು ಎಷ್ಟು ಚಂದ ಕಾಣಿಸ್ಲತ್ತದ ಎಲ್ಲರೂ ಇವ್ರಿಗೆ ಹಾರೈಸ್ರಿ ಇವ್ರ ಜೀವನ ಸರಿಯಾಗಿರ್ಬೇಕಂತ ಎಲ್ಲರೂ ದೇವ್ರಿಗೆ ಬೇಡ್ಕೋರಿಗಾರಿ ಎಷ್ಟು ಚಂದ ಕಾಣಿಸ್ಲತ್ತಾರ ನೋಡ್ರಿ ಇಬ್ರು ನೋಡ್ರಿ ಎಷ್ಟು ಜನ ಬಂದಾರ ನಾ ಮಿಕ್ಕು ನೋಡ್ರಿ ಅಲ್ಲಿ ಫುಲ್ ಫ್ರೆಂಡ್ಲಿ ಅಗಾರಿ ನಾ ಬರ್ತೀನಿ ಹುಡುಗ ಹುಡುಗಿಗೆ ಮಾಲೆ ಕೊಡ್ಲಕತ್ತಾರ ನೋಡ್ರಿ ಅವ್ರ ಇಬ್ರು ಒಬ್ರಿಗೊಬ್ಬರು ಹಾಕ್ತಾರ ನೋಡ್ರಿ ಈಗ ಇಬ್ಬರ ಕೈಯಾಗ ಹೂವ ಕೊಟ್ಟಾರ ನೋಡ್ರಿ ಡ್ರೋನ್ ಎಲ್ಲ ತಗೊಂಡ್ ಬಂದಾರಿ ಈಗ ಇಬ್ರು ಒಬ್ರು ಕೊಳ್ಳಾಗ ಒಬ್ರು ಹಾರ ಹಾಕ್ತಾರ್ರಿ ಆಮ್ಯಾಗ ಎಲ್ಲರೂ ಅಕ್ಷತೆ ಹಾಕ್ಬೇಕು ನೋಡ್ರಿ ಈಗ ಹುಡುಗ ಹುಡುಗಿ ಹಾರ ಹಾಕ್ಯಾರ ನೋಡ್ರಿ ಗರಿ ಈಗ ಹುಡುಗಿ ಹುಡುಗ ಹಾಕ್ತಾಳ ನೋಡ್ರಿ ಆ ಸೈಡ್ ಇದ್ದರು ಹುಡುಗನ ಮಮ್ಮಿ ಪಪ್ಪ ಈ ಸೈಡ್ ಇದ್ದರು ಹುಡುಗಿ ಮಮ್ಮಿ ಪಪ್ಪ ನೋಡ್ರಿ ಈಗ ಎಲ್ಲರೂ ಅಕ್ಷತೆ ಹಾಕ್ತಾರೆ ಈಗ ಎಲ್ಲರೂ ಅಕ್ಷತೆ ಹಾಕ್ಲತ್ತಾರ ನೋಡ್ರಿ ಎಲ್ಲರೂ ಇಷ್ಟು ಪ್ರೀತಿಲೇ ಮಾತಾಡಕತ್ತಾರ ನೋಡ್ರಿ ಎಷ್ಟು ಖುಷಿ ಆಗತ್ತದ ನೋಡ್ರಿ ಎಲ್ಲರೂ ಫೋಟೋಸ್ ತಗೊಳಕತ್ತಾರ ನೋಡ್ರಿ ಇವರು ಹುಡುಗನ ಪಪ್ಪ ನೋಡ್ರಿ ಇವ್ರಿಗ ಹುಡುಗ ಹುಡುಗಿಯರ ಎಲ್ಲರೂ ಇವರಿಗೆ ಬ್ಲೆಸ್ ಮಾಡ್ಲಿ ಇವ್ರ ಜೀವನದಾಗ ಖುಷಿಯಾಗಿರ್ಲಿ ಅಂತ ಎಲ್ಲರೂ ದೇವ್ರಿಗೆ ಬೇಡ್ಕೊಂಬ್ರಿ ಮುಕ್ತೆ ನನ್ನ ಕೈಲಿ ಇಲ್ಲಿ ಎಲ್ಲರೂ ಊಟ ಮಾಡಕತ್ತಾರ ನಮ್ಮ ಚಿಕ್ಕು ಮಿಕ್ಕೋಣ ಅಲ್ಲಿ ಹೋಲಕತ್ತಾರ ನೋಡ್ರಿ ಬರ್ರಿ ಎಲ್ಲರೂ ಕಲ್ತು ಊಟ ಮಾಡಮ್ ನಮ್ಮ ರವಿ ಅಣ್ಣಂದು ಊಟ ಇತ್ತು ನಾವಿನ್ನ ಇಷ್ಟೇ ನಿಂತೀವಿ ಊಟದಾಗ ಏನದ ನೋಡಿ ಸಾಲೆಡ್ ಅದ ರೀ ಉಳ್ಳಾಗಡ್ಡಿ ತಪ್ಪಲ್ ಅದ ರೊಟ್ಟಿ ಅದ ಸ್ವಲ್ಪ ಸರಿ ಸಾವ್ಕಾಸ್ ಗುಲಾಬ್ ಜಾಮೂನ್ ಅದ ರೀ ಚಪಾತಿ ಅದ ರೀ ಲಡ್ಡು ಅದ ರೀ ಬದ್ನಿಕಾಯಿ ಪಲ್ಯ ವಿತ್ ಮೈ ಫೇವ್ರೇಟ್ ಪುಂಡಿ ಪಲ್ಯ ಇದು ಮೊಸರು ಮತ್ತು ಶೇಂಗಾ ಹಿಂಡಿ ಅದ ನೋಡ್ರಿ ಪಾಪಡ್ ಉಪ್ಪಿನಕಾಯಿ ರೈಸ್ ಆ್ಯಂಡ್ ಸಾಂಬಾರ್ ಹಿಂಗದ ನೋಡಿ ಊಟ ಬರ್ರಿ ಎಲ್ಲರ ಕಲ್ತು ಊಟ ಮಾಡಮ್ ನೋಡ್ರಿ ಬರ್ರಿ ಎಲ್ಲರ ಕಲ್ತ ಮದ್ವೆ ಊಟ ಮಾಡಮ್ರತ್ತ ಮಸ್ತನತ್ತ ಚಪಾತಿ ರೊಟ್ಟಿ ಪಾಪಡ ಪುಂಡಿ ಪಲ್ಯ ಬದ್ನಿಕಾಯಿ ಲಡ್ಡು ಗುಲಾಬ್ ಜಾಮೂನ್ ಈಗ ಮೊಸರು ಹಿಂಡಿ ಎಲ್ಲ ತೊಗೊಂಡು ಬಂದೀನಿ ನಮ್ಮ ಅತ್ತಿ ಊಟ ಮಾಡತ್ತಾರ ನನ್ನ ಮಗ ಊಟ ಮಾಡತ್ತಾನ ನಮ್ಮ ಚಿಕ್ಕು ಅಣ್ಣ ಊಟ ಮಾಡತ್ತಾನ ಮಾಮಯ್ಯನ ಹಾಕೊಂಡು ಹೊಂಟಾರ ನೋಡ್ರಿ ನನಗೆ ಬಿಟ್ಟು ಊಟ ಮಾಡಕತ್ತಾರ ನೋಡ್ರಿ ನಮ್ಮ ಅಂಟಿ ಅವ್ರು ಎಲ್ಲರೂ ನೋಡ್ರಿ ನಾನು ಆ ಕಡೆ ಬರ್ತಾರೆ ನಮ್ಮ ಮಗನಿಗೆ ಎಲ್ಲತ್ತೀನಿ ಇಲ್ಲೇ ಕುಂತೀರಿ ನೀವ್ರಿ ಅಯ್ಯೋ ಮಾಮ ಅಷ್ಟು ದೂರ ಕೂತಾರ 4 ಫೀಟ್ ದೂರ ಅವರು ನೀವು ಇಲ್ಲಿ ನಾವು ಅಲ್ಲಿ ಬರಾಮ್ ನೋಡ್ರಿ ಹುಡುಗ ಹುಡುಗಿ ಎಷ್ಟು ಚಂದ ಕಾಣಿಸ್ಲತ್ತ ಇವರು ಮಾಮನ್ ಡಿಪಾರ್ಟ್ಮೆಂಟ್ದಾಗ ರೀ ಹುಡುಗನ ಮಮ್ಮಿ ಅವರು ಸೊ ಅವ್ರ ಮದ್ವೆ ಕರ್ದಿರು ಹೋಗಿ ಬಂದ್ರೆ ಎಷ್ಟು ಚಂದ ಕಾಣಿಸ್ಲತ್ತ ಎಷ್ಟು ಪ್ರೀತಿಲೇ ಮಾತಾಡಿದ್ರು ನನಗೆ ನಮ್ಮ ಅತ್ತಿಗೆ ಬಟ್ಟೆ ಮಾಡಿದ್ರು ಎಷ್ಟು ನನ್ನವರು ತನ್ನೋರು ಅನ್ಕೊಂಡು ನೋಡ್ರಿ ಎಷ್ಟು ವಿಶ್ವಾಸ ನಿಂತು ನಮಗೆ ಕರ್ದಿರು ನಮ್ಗೆ ಭಾಳ ಖುಷಿ ಐತೆ ನೋಡ್ರಿ ಮದ್ವೆಗೆ ಹೋಗಿದ್ದಕ್ರಿ ನೋಡ್ರಾಗ ಎಷ್ಟು ಚಂದ ಪ್ರೀತಿಲೇ ಮಾತಾಡಿಸ್ಲತ್ತಾರ ನೋಡ್ರಿ ಅವ್ರು ನಮಗೆ
ಫೋನ್ ಮಾಡ್ರಿ ಬಾ ಪಿಕಾರಿ ಓಡೋಡ್ ಬರ್ತೀನಿ ಹಳೆ ಬರ್ತಾರ್ರಿ ಮದ್ವೆ ಎಲ್ಲ ಮಸ್ತ್ ಆಯ್ತು. ಈಗ ನಾವು ಹೊಂಟಿವಿ ಮನೆಗೆ. ಚಂದ ಕಾಣಿಸ್ಲತ್ತ ಜೋಡಿ ಹೋದಿ ನಮ್ದು ಊಟದು ಎಲ್ಲ ಇತ್ತು. ಪಾಪ ಐರಿ ಅದು ಎಲ್ಲ ಮಾಡಿದ್ರು ಭಾಳ ಖುಷಿ ಆಯ್ತು. ಬ್ಯಾಡ ಅಂದ್ರೆ ಭೀ ಈಗ ನಾವು ಹೊಂಟಿವಿ ನೋಡ್ರಿ. ಈಗ ಗುಡಿ ನೋಡ್ರಿ ಮತ್ತೊಮ್ಮೆ ಎಲ್ಲರೂ ನಮ್ಮ ಗುಡಿ ನೋಡ್ಕೊರಿ. ಈಗ ನಾವು ಹೊಂಟಿವಿ ನೋಡ್ರಿ. ಹೊಂಟದ್ ನೋಡ್ರಿ ಫ್ಯಾಮ್ಲಿ ಮತ್ತು ವಾಪಸ್ ಈಗ ಆಟೋ ಇಲ್ಲದ ಆಟೋದ ಕೂತೀಗ ರೈಟ್ ಅನ್ನದ್ರಿ. ಕೆಲವೊಂದು ಹೊಲಗಳು ತೋರಿಸ್ತೀನಿ ಬರ್ರಿ ನಿಮಗೆ. ಭಾರಿ ಅವ ನಮ್ಮ ಕಡೆ ಹೊಲಗಳೆಲ್ಲ. ಮಿಕ್ಕ ಕೂತಾನ್ರಿ ಆಲ್ರೆಡಿ ಆಟೋದಾಗ. ಬರ್ರಿ ಹೋಗಮ್ಮ. ಈ ಹೊಲ್ದಾಗ ನೋಡ್ರಿ ಎಷ್ಟು ಚಂದ ನೀರು ಬಿಡ್ಲಕತ್ತಾರ ನೋಡ್ರಾಗ. ಇಲ್ಲಿ ನಿಂತ ಪೈಪ್ಲೈನ್ ಹೋಗ್ಯದ ನೋಡ್ರಿಗ. ಇದು ಯಾರು ಹೊಲದ ಅದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ನೋಡ್ರಿಗ ನಾವು ದಂಡಿಗೆ ಒಟ್ಟೆ ಹೋಲತ್ತೀವಿ. ಯಾಕಂದ್ರೆ ಇದ್ರಾಗ ಇದು ಹಾಕ್ಯಾರಲ್ರಿ ಅದಕ್ಕೋಸ್ಕರ. ಗೋಧಿ ಹಾಕ್ಯಾರ ಏನು ಹಾಕ್ಯಾರೋ ಗೊತ್ತಿಲ್ಲ ನೋಡ್ರಿ. ನೋಡ್ರಿಗ ಸಣ್ಣಗ ಪೈಪ್ನಾಗಿಂದ ಈಗ ನೀರು ಹೆಂಗೆ ಹೊಲಕತ್ತ ನೋಡ್ರಿಗ. ಹೊಲ ತುಂಬ ಹಾಕ್ಯಾರ ನೋಡ್ರಿಗ. ನೋಡೋಕೆ ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿಗ. ಎಷ್ಟಂದ್ರೆ ಎಷ್ಟು ಚಂದ ಕಾಣಿಸ್ಲತ್ತ. ಚಿಕ್ಕು ಮಿಕ್ಕು ಹೆಂಗೆ ಅನಿಸ್ಲತ್ತದ. ಈಗ ಇಲ್ಲಿ ಬಾಜುನೇ ನೋಡ್ರಿಗ ಉಳ್ಳಾಗಡ್ಡಿ ಹಾಕ್ಯಾರ ನೋಡ್ರಿಗ. ಇಲ್ಲಿ ನೋಡ್ರಿಗ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿಗ. ಹೆಂಗೆ ಅನಿಸ್ಲತ್ತದ ಚಿಕ್ಕ ಮಿಕ್ಕ ಅನಿಸ್ಲತ್ತದ ಮಿಕ್ಕು. ಹಾಂ ಏಯ್ ಬಿಡಮ್ಮ ಅದು ಬಿಡು 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 ಚಿಕ್ಕು ಬಿಡೋದು ನೋಡ್ರಿಗ ನೀರು. ಹಾಂ ಬರ್ರಿ ಹೋಗಮ್ಮ ಬರ್ರಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಪೈಪ್ಗಳ್ದಾಗ. ಇದು ಮಾಡ್ಯಾರ ನೀರು ಹಾರಿಸ್ಲತ್ತಾರ. ಸುಮ್ ಕುಣಿಯೋದೆ ಭಾರಿ ಅದ ಅನ್ನೋದು ಮತ್ತೆ. ಆನಿವರ್ಸರಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತವ್ರ. ಈಗ ತೊಗರಿ ಮತ್ತು ಆ ಕಡೆ ಜೋಳದ ತೆನಿ ಅದ ನೋಡ್ರಿ. ಇದು ಈಗ ಎಳ್ಳಮಸಿ ಹಬ್ಬ ಬರ್ತದೆ ನೋಡ್ರಿ. ಎಲ್ಲರೂ ಹೊಲಕ್ಕೆ ಬರ್ತಾರೆ ನೋಡಿ. ಯಾರ್ಯಾರು ಹೊಲದಾಗ ಜೋಳ ಹಾಕ್ಯಾರ ಎಲ್ಲರೂ ಅಡುಗೆ ಮಾಡ್ಕೊಂಬಂದು ಊಟ ಮಾಡ್ತಾರೆ. ಎಷ್ಟು ಖುಷಿ ಆಗ್ತದ ಹೌದಲ್ರಿ. ನಾವು ಸಣ್ಣವ್ರಿದ್ದಾಗ ಭಾಳ ಹೊಲಕ್ಕೆ ಹೋಗ್ತಿದ್ವಿ. ನೀವು ಯಾರ್ಯಾರು ಹೋಗಿರಿ ನನಗೆ ಕಮೆಂಟ್ನಾಗ ಹೇಳ್ರಿ. ಈ ಕಡೆ ನೋಡ್ರಿ ಕಬ್ಬ ಹಾಕ್ಯಾರ ನೋಡ್ರಿ. ಇಲ್ಲದ ನೋಡ್ರಿ ಮೆಣ್ಸಿಕಾಯಿ ಗಿಡ ಅದ ನೋಡ್ರಿ. ಈಗ ರೀ ಇಲ್ಲಿ ನೋಡ್ರಿ ಈಗ ಮೆಣ್ಸಿಕಾಯಿ ಅದ ನೋಡಿ. ಎಷ್ಟು ಚಂದ ಕಾಣಿಸ್ತದೆ ಕೆಂಪು ಮೆಣ್ಸಿಕಾಯಿ. ಯಾರೇ ಏನಂದ್ರೆ ಅವ್ರು ಬಾಯಾಗ ಹಾಕ್ಬಿಡಮ್ರಿ ಹಂಗೆ. ಇಲ್ಲಿ ಕಬ್ಬು ನೋಡ್ರಿ. ಇಲ್ಲಿ ನೀರು ನೋಡ್ರಿ ಹೆಂಗೆ ಹೊಲತ್ತಾವ. ಕಬ್ಬಿಗೆ ನೀರು ಬಿಡ್ಲಕತ್ತಾರ ನೋಡ್ರಿ. ಆಶೀಶ್ ಕುಮಾರ್ ಬ್ಲಾಗರ್ ಅವ್ರು ಕರ್ಕೊಂಡು ಹೋಗ್ಲಕತ್ತಾರ ನೋಡ್ರಿ. ಅದರ ಇದು ಮಾಡ್ಕೊಬೇಡಪ್ಪ, ಕಾಲು ಹಸಿ ಮಾಡ್ಕೊಬೇಡ ನೋಡ್ರಿಗ. ಇಬ್ರು ರಾಜಗಳು ಹೊಂಟಾರ ನೋಡ್ರಿಗ. ಹೋಗಿ ಚಿಕ್ಕು ಹೋಗು. ಹಾಂ ಆರಾಮ್ಸೇನೆ ಹೊಂಟಿ ನಡಿ. ನೋಡ್ರಿಗ ನೀರಿನ ಸೌಂಡ್ರೆ ಕೇಳ್ರಿ. ಮಿಕ್ಕು ಕಾಲು ಹೊಲ್ಸು ಮಾಡ್ಕೊಬೇಡ ಚಿಕ್ಕು. ಈ ಕಡೆ ಬಾ ಇಚ್ಚಾಗ ಬಾ. ನೋಡ್ರಿಗ ನೀರು ನೋಡ್ರಿ ಎಷ್ಟು ಚಂದ. ಚಿಕ್ಕು ಈ ಕಡೆ ಬಾರವ. ಮಿಕ್ಕು ನೋಡ್ರಿಗ ಹೆಂಗೆ ಆಡ್ಲತ್ತಾರ. ಎಷ್ಟು ಖುಷಿ ಆಲತ್ತದ್ರಿ. ಚಿಕ್ಕ ಹೆಂಗೆ ಅನಿಸ್ಲತ್ತದ. ಬಾ ಚಂದ. ನೋಡ್ರಿ ಎಷ್ಟು ಚಂದ ಅನಿಸ್ಲತ್ತದಾಗ. ಈಗ ಚೆಂಡು ಬುತ್ತಿನ ಹೂವು ಕಾಣಿಸ್ಲಕತ್ತ ನೋಡಿ. ಇಲ್ಲಿ ಅಲ್ಲಿ ಎಲ್ಲ ಕಡೆಗೆ ಹಾಕ್ಯಾರ ನೋಡಿ. ಆ ಕಡೆ ಕಬ್ಬು ಹಾಕ್ಯಾರ ನೋಡ್ರಿ. ಎಷ್ಟು ಚಂದ ಕಾಣಿಸ್ತದ ನೋಡ್ರಿ. ಈಗ ಗಿಡ ನೋಡ್ರಿಗ ಎಷ್ಟು ಚಂದ ಕಾಣಿಸ್ಲಕತ್ತ ನೋಡ್ರಿಗ. ಇನ್ನು ಆ ಕಡೆ ಭೀ ಅವ ನೋಡ್ರಿಗ. ಅಲ್ಲಿ ಏನೋ ಬೆಳಿ ಹಾಕ್ಯಾರ. ಬ್ಯಾಡ ಹಚ್ಚಕ್ಕೆ ಹೋಗೋದೇನು ಬೇಡ. ಇಲ್ಲಿ ನೋಡ್ರಿಗ ಇದು ನೋಡ್ರಿ ಹಸರಗುಂಡ್ಗಿ ಊರು ನೋಡ್ರಿ. ಇಲ್ಲಿ ಮಸ್ತ್ ದರ್ಗಾ ಅದ ರೀ. ಒಂದಿನ ಬಂದು ನಿಮ್ಮನ್ನ ತೋರಿಸ್ಕೋತೀನಿ ನೋಡ್ರಿ. ಇಲ್ಲಿ ನೋಡ್ರಿಗ ಎಷ್ಟು ಚಂದ ತೊಗರಿದು ಇದು ಹಾಕ್ಯಾರ ನೋಡ್ರಿ. ಇದು ಅಂಕಲ್ ಇದಕ್ಕೆ ಏನಂತಾರ್ರಿ. ತೊಗರಿ ಕೊಯ್ದು ಇದು ಗಂಟು ಕಟ್ಟ್ಯಾರ ನೋಡ್ರಿ ಇದಕ್ಕೆ. ಹಂಗೆ ಮಾಡ್ಯಾರ ನೋಡ್ರಿ. ಈಗ ನೋಡ್ರಿ ಬಂದೇವ್ ನೋಡ್ರಿ ನಮ್ಮ ಮನೆಗೆ. ಹಿಂಗದ ನೋಡ್ರಿ ನಮ್ಮ ಮನೆ ರೀ. ಈಗ ರೀ ನಮ್ಮ ಬಳಗ ನಮ್ಮ ದವರ ಇಳಿಲಿಕ್ಕತ್ತದ ನೋಡ್ರಿ. ಈಗ ನೋಡ್ರಿ ಭಾಳ ಜನ ಅಲ್ಲಕತ್ತಿದ್ರಿ ಅಕ್ಕ ನೀವು ಕಮೆಂಟಿಗೆ ರಿಪ್ಲೈ ಕೊಡಲ್ಲ ಅಂತ. ನೋಡ್ರಿ ರಿಪ್ಲೈನ ಯಾರಿಗೂ ನಾ ಕೊಡಂಗಿಲ್ಲ ರೀ. ಹಾಗೇನು ಯಾರು ಏನು ತಪ್ಪು ತಿಳ್ಕೊಬೇಡ. ಬಟ್ ಎಲ್ಲರಿಗೆ ಅದೇನಲ್ಲಿ ಹಾರ್ಟ್ ಸಿಂಬಲ್ ಅದಲ್ಲ ರೀ. ಅದು ಮಾತ್ರ ಎಲ್ಲರಿಗೆ ರೆಡ್ ಇಂಕ್ ಅದು ಅಂತಾರಲ್ರಿ. ಅದು ನಾ ಪಕ್ಕ ಮಾಡ್ತೀನಿ ರೀ. ನಿಮ್ದು ಎಲ್ಲರದ್ದು ಕಮೆಂಟ್ ನೋಡ್ಕೇಸಿ ನನ್ನ ಬಾಯಿಗಿನ ಮಾತೇ ಬರಲಾಗಿದೆ. ಅಷ್ಟು ಪ್ರೀತಿ ಅಭಿಮಾನ ವಿಶ್ವಾಸ ನಿಂತಿಷ್ಟು ಬೆಸ್ಟ್ ಇಟ್ಟು ಒಳ್ಳೆ ಕಮೆಂಟ್ ಹಾಕಿರಿ ನನಗೆ. ಸೊ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ರೀ. ನಿಮ್ಮದು ಪ್ರೀತಿಗೆ ನಾ ಲೈಫ್ ಲಾಂಗ್ ಚಿರಋಣಿ ಅಂತಾರಲ್ರಿ. ಹಂಗಾಗಿರ್ತೀನಿ. ಭಾಳ ಜನ ಕಮೆಂಟ್ ಹಾಕಿದ್ರಿ ಅಕ್ಕ ನೋಡ್ರಿ ಮನೆ ಹೆಂಗೆ ಹಾಕಿರಲ್ಲಕ್ಕ. ಆದ್ರೆ ಆ ಮನ್ಯಾಗ ಪ್ರೀತಿ ರೆಸ್ಪೆಕ್ಟ್ ಅನ್ನೋದು ಖುಷಿ ಅನ್ನೋದು ಇರ್ತದಲ್ಲ ಅದು ಭಾಳ ಇಂಪಾರ್ಟೆಂಟ್ ಅಂತ ಕೇಸಿನ. ಅದಕ್ಕಂತೂ ಥ್ಯಾಂಕ್
ಯು ಸೋ ಮಚ್ ನೋಡ್ರಿ. ನೀವು ಅಷ್ಟೊಂದು ಅರ್ಥ ಮಾಡ್ಕೊಂಡಿರಲ್ರಿ ನಮ್ಮ ಸಿಚುವೇಶನ್ನ, ನಮ್ಮ ಪರಿಸ್ಥಿತಿ ನಮ್ಗೆ. ಸೊ ಅದಕ್ಕೋಸ್ಕರ ಹೃದಯಪೂರ್ವಕವಾಗಿ ಧನ್ಯವಾದಗಳು ರೀ. ಇವತ್ತು ನಾಳೆ ಎಲ್ಲರೂ ಏನಂತಾರೆ ಮುಖ ನೋಡಿ ಮಳ ಹಾಕ್ತಾರೆ, ಮುಖ ನೋಡಿ ಮಳ ಯಾರಿಗೂ ಹಾಕಕ್ಕೆ ಹೋಗ್ಬಾರ್ದ್ರಿ. ಅವ್ರದ್ದು ನಿಜವಾದ ಜೀವನ ಅದಲ್ರಿ, ಅದು ನೋಡೋಕೆ ಇಷ್ಟಪಡ್ಬೇಕು ಎಲ್ಲರೂ, ಹೊರತಾಗಿ ಫೇಕ್ ಆಗಲ್ರಿ. ಹೌದಾ? ನಾವು ಡೆಲ್ಲಿದಾಗ ಎಕ್ದಮ್ ಹೈಫೈ ಆಗಿರ್ತೀವಿ, ಆದ್ರೆ ಅದು ನಮ್ಮದು ರೆಂಟ್ ಹೌಸ್ ಅದ, ನಮ್ಮದು ಸ್ವಂತ ಮನೆ ಅಲ್ಲ. ಸ್ವಂತ ಮನೆ ಐತಿ, ಸಣ್ಣ ಮಾಮ ಸಣ್ಣ ಅತ್ತಿ ಅಲ್ಲಿ ಇರ್ತಾರೆ. ಈಗ ಫಿಲಾಲ್ ನಾವು ರೆಂಟ್ ಹೌಸ್ನಾಗ ಇದ್ದೀವಿ, ಅದು ನಮ್ಮದು ಸ್ವಂತ ಮನೆ ಅಲ್ಲ. ಸ್ವಂತ ಮನೆ ಐತಿ ಸಂತನಗರ್ ಬುರಾಡಿ ಅಂತ ಬರ್ತದೆ, ಅಲ್ಲಿ ನಮ್ಮದು ಸ್ವಂತ ಮನೆ ಅದ, ಅಲ್ಲಿ ಸಣ್ಣ ಅತ್ತಿ ಮಾಮ ಇರ್ತಾರ. ಆದ್ರೆ ಊರಾಗ ಬಂದಾಗ ಇದೇನಿದು ಇದ್ದಿದ್ದಂಗೆ ನಾ ತೋರಿಸ್ತಿದ್ದೀನಲ್ರಿ, ಅದು ನಿಮ್ಮೆಲ್ಲರಿಗೂ ಇಷ್ಟ ಆಲತ್ತದ. ಅದಕ್ಕೆ ನೋಡಿ ನಂಗೆ ಜಾಸ್ತಿ ಖುಷಿ ಆಲಕತ್ತದ. ಥ್ಯಾಂಕ್ ಯು ಸೋ ಮಚ್ ರೀ. ನಾ ಏನು ಹೇಳ್ಬೇಕನ್ನೋದು ನನ್ನ ಬಳಿ ಶಬ್ದಗಳೇ ಇಲ್ಲಿ ನೋಡ್ರಿ. ಭಾಳ ಜನ ಅಲ್ಲಕತ್ತಿದ್ರಿ, ಅಕ್ಕ ನೀವು ಬಿಲ್ಡಿಂಗ್ ಮನ್ಯಾಗ ಇರ್ತೀರಿ ಮತ್ತು ನಿಮ್ಮ ಅತ್ತಿ ಮಾಮಾಗ ನೀವು ಇಂಥ ಮನ್ಯಾಗ ಇಟ್ಟಿರಲ್ರಿ, ಹಂಗೆ ಹಿಂಗೆ ಯಾಕೆ ಮನೆ ಕಟ್ಸಲಾಗಿರಿ, ಜಲ್ದಿ ಮನೆ ಕಟ್ಟಿಸ್ರಿ ಅಂತ. ಹೌದ್ರಿ, ನಾವೇ ಈ ವರ್ಷ ಮನೆ ಕಟ್ಟಿಸ್ಬೇಕೆ ಅಂತ ಇದ್ರೆ ನೆಕ್ಸ್ಟ್ ಇಯರ್ ಈಗ ಮನೆ ಕಟ್ಟಿಸ್ಬೇಕೆ ಅಂತದ ರೀ. ಬಟ್ ನಾವೇನು ಅದ್ರಾಗ ₹1 ಕೊಡ್ಲಕತ್ತಿಲ್ಲ ನೋಡ್ರಿ, ಎಲ್ಲ ಮಾಮನೇ ಕಟ್ಸಕತ್ತಾರ. ಅವ್ರನ್ನೂ ಒಂದು ಗೌರ್ಮೆಂಟ್ ಸರ್ವೆಂಟ್ ಇದ್ರು, ಈಗ ಅವ್ರು ರಿಟೈರ್ಮೆಂಟ್ ಆಗ್ಯದ. ಸೊ ಮನೆಗೆ ಅದು ಕಟ್ಲಕತ್ತೀವಿ. ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಯಾರಂತಂದ್ರೆ ನೋಡ್ರಿ, ನಾನು ಸಂತೋಷ ನೋಡಿ. ಅವ್ರು ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಯಾಕಂದ್ರೆ ನಮ್ಮದು ಲವ್ ಮ್ಯಾರೇಜ್ ಆಗಿತ್ತು. ಸೊ ಅದಕ್ಕೋಸ್ಕರ ಅವ್ರು ಇಲ್ಲಿಲ್ಲಂದ್ರೆ 6-7 ಪ್ಲಾಟ್ ಮಾರ್ಯಾರ ನೋಡ್ರಿ. ಅವ್ರನ್ನೂ ವೆಲ್ ಸೆಟ್ಲೆಡ್ ಇದ್ರು, ಅವ್ರ ಬಳಿ ಮನ ರೊಕ್ಕ ಇದ್ರು, ಎಲ್ಲನೂ ಇತ್ತು ಅವ್ರ ಬಳಿ, ಎಲ್ಲ ಹಾಳು ಮಾಡ್ಕೊಂಡು ಬಿಟ್ಟಾರೆ. ಅದು ಸಿರ್ಫ್ ನನಗೋಸ್ಕರ ಸಂತೋಷಗೋಸ್ಕರನೇ ಮಾಡ್ಕೊಂಡಿದ್ದದ ರೀ. ನಮಗೆ ಬಂದಂಥ ಪರಿಸ್ಥಿತಿ, ನಮ್ಮ ಅತ್ತಿ ಮಾವಾಗ ಬಂದಂಥ ಪರಿಸ್ಥಿತಿ, ನಮ್ಮ ತಂದೆ ತಾಯಿಗೆ ಬರೋಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂತ ನಾ ದೇವ್ರಿಗೆ ಬಿಡ್ಕೊತೀನಿ ನೋಡ್ರಿ. ಇದಕ್ಕಿಂತ ಜಾಸ್ತಿ ಏನೇ ಹೇಳೋಕೆ ಇಷ್ಟಪಡೋಂಗಿಲ್ಲ. ಮತ್ತು ನೀವು ಭಾಳ ಜನ ಕೇಳ್ತೀರಿ, ನಿಮ್ಮ ತವರ ಮನೆ ಎಲ್ಲದ, ನಿಮ್ಮ ತಂದೆ ತಾಯಿ ಯಾರು, ನೀವು ಎಷ್ಟು ಜನ ಅಣ್ಣ ತಮ್ಮ ಎಲ್ಲ ಕೇಳಕತ್ತೀರಿ. ಅದ್ರ ಬಗ್ಗೆ ಹೇಳೋಕ್ಕೂ ಸರಿಯಾದ ಸಮಯ ಇಲ್ಲ ಅಂತಾರಲ್ರಿ, ಹಂಗದ ರೀ. ಸೊ ನಿಮಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ತಂದೆ ತಾಯಿನೂ ಇವರೇ ರೀ, ನಮ್ಮ ಅತ್ತಿ ಮಾವನೂ ಇವರೇ ರೀ, ನನ್ನ ಬಂಧು ಬಳಗನೂ ಇವರೇ ರೀ, ನನ್ನ ಪ್ರಪಂಚನೇ ಇವರೇ ನೋಡಿರಿ. ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅತ್ತಿ ಮಾವ, ಖಲಾಸ್. ಇವ್ರಿಗೆ ಬಿಟ್ಟು ಮತ್ತು ಯಾರೂ ಥರ್ಡ್ ಪರ್ಸನ್ ನನ್ನ ಲೈಫ್ನಾಗಿಲ್ಲ. ನಾನು ಯಾರಿಗೂ ನನ್ನ ಲೈಫ್ನಾಗ ನಾ ಯಾರಿಗೂ ಬರ್ಲಕ್ಕೆ ಬಿಡಂಗಿಲ್ಲ ನೋಡಿರಿ. ಯಾಕಂದ್ರೆ ನನಗೆ ಏನರ ಪ್ರಾಬ್ಲಮ್ ಅದ ಇವರೇ ನಿಂದತ್ತ ಹೊರತಾಗಿ ಬೇರೆ ಯಾರೂ ನಿಂತಿಲ್ಲ. ಇದ್ರ ಬಗ್ಗೆ ಜಾದ ನಂಗೆ ಡಿಸ್ಕಷನ್ ಮಾಡ್ಬೇಕಂತ ನನಗೆ ಮನಸ್ಸಿಲ್ಲ. ನಿಮ್ದೆಲ್ಲರದು ಕಮೆಂಟ್ನಾಗ ಕುಂತು ನೋಡ್ಲಕತ್ತಿದ್ದಕ್ಕೆ ನಾ ಆನ್ಸರ್ ಕೊಡ್ಲಕತ್ತೀನಿ ರೀ, ಅಷ್ಟೇ ಮತ್ತೇನಿಲ್ಲ. ಹಿಂಗದ ನೋಡ್ರಿ ನನ್ನ ಜೀವನ, ಹೆಂಗದ ಹೆಂಗಿಲ್ಲ ನೀವೆಲ್ಲರೂ ನನಗೆ ಹೇಳ್ರಿ. ನೋಡ್ರಿ ಯಾರಿಗೆ ನೋಡ್ರಿ ಏನಂತಾರೆ, ಹಿಂಗೆ ಜಬರ್ದಸ್ತಿ ಮಾಡಬಾರ್ದ್ರಿ ಯಾರಿಗೂ, ಹೌದಿಲ್ಲ? ನೀ ನನ್ನ ಬಲ್ ಬಾ, ನೀ ನನಗೆ ಬೇಕು, ಹಾಗೆಲ್ಲ ಮಾಡೋಕೆ ಹೋಗ್ಬಾರ್ದು. ಅವ್ರು ಇಷ್ಟ ಇತ್ತು ಅವ್ರು ಬರ್ತಾರೆ, ಅವ್ರಿಗೆ ಕಷ್ಟ ಅನ್ನಿಸ್ತು ಅವ್ರು ಹೋಗ್ತಾರೆ ನೋಡ್ರಿ, ಹೌದಿಲ್ಲ? ಯಾರೇ ಇರಲಿ ರೀ ಅವ್ರು XYZ ಲೈಫ್ನಾಗ, ಹೌದಿಲ್ಲ? ಇಷ್ಟಪಟ್ಟು ಯಾರು ಬರ್ತಾರೆ ನೋಡ್ರಿ, ಅವ್ರಿಗೆ ಕೈ ಹಿಡಿದು ಮನ್ಯಾಗ ಕರಿಬೇಕಾದ್ರೆ, ಕಷ್ಟಪಟ್ಟು ಬಂದವ್ರಿಗೆ ಹೊರಗೆ ಕಳಿಸ್ಬಿಡ್ಬೇಕಂತ್ರಿ. ಅದು ನಂಬಲ್ಲಿ ಗಾದಿ ಮಾತದ, ಹೌದಲ್ರಿ? ಹಾಗೆ ಅದ ನೋಡಿ ನನ್ನ ಲೈಫ್ನಾಗೂ ಭಾಳಷ್ಟು ಜನ ರೀ ನನಗೆ ಹೇಳ್ಕೊಕೆ, ಅವರು ಇವರು ನನ್ನೋರು ತನ್ನೋರು ಎದ್ದೋರು ಬಿದ್ದೋರು ಕೂತೋರು ಅಂತ ಬರ್ರೆ ಹೇಳ್ಕೊಕೆ ಅದ ರೀ, ಹೊರತಾಗಿ ನನ್ನೋರು ಅನ್ನೋರು ಇವರಿಷ್ಟೇ ಜನ ಹರ ನೋಡ್ರಿ. ಅಗರ್ಸೆ ನನ್ನ ಮಾತನಾಗ ಏನಾರ ತಪ್ಪಿತ್ತಂತಂದ್ರೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ, ಮತ್ತೇನು ಹೇಳಲ್ಲ ನೋಡ್ರಿ. ಎಲ್ಲರಿಗೆ ನನ್ನ ವಿಡಿಯೋಸ್ಗಳು ಹ್ಯಾಂಗೆ ಅನ್ಸ್ಲತ್ತವ, ಹ್ಯಾಂಗೆ ಇಲ್ಲದ ಕೇಸ ನೀವು ಎಲ್ಲರೂ ನನ್ನ ಕಮೆಂಟ್ನಾಗ ಹೇಳ್ರಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ನನ್ನ ಕೊಡ್ಕೊತೀರಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟೊಂದು ಪ್ರೀತಿಯಲ್ಲೇ ನನ್ನ ವಿಡಿಯೋಸ್ಗಳು ನೋಡ್ಲತ್ತೀರಿ. ಆ್ಯಂಡ್ ಕಂಟಿನ್ಯೂ ಆಗಿ ನೋಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಇದೇ ರೀತಿ ನಿಮ್ಮದು ಪ್ರೀತಿ ಅಭಿಮಾನ ತೋರಿಸ್ಕೋತೀರಿ.